ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಕಲ್ತ್ವಿ, ನಾವು ನಮ್ಮ ಪವರ್ ಅಥವಾ ಇಚ್ಛಾಶಕ್ತಿಯನ್ನು ಕಳ್ಕೊತಾ ಇದ್ದೀವಿ. ಬ್ರಹ್ಮಾಂಡದ ನಿಯಮವನ್ನು ಅರ್ಥ ಮಾಡ್ಕೊಳ್ದೆ ಅದನ್ನು ಮುರಿತಾ ಉಲ್ಲಂಘನೆ ಮಾಡ್ತಾ ನಮ್ಮ ಪವರ್ ಏನಿದೆ, ಇಂಟರ್ನಲ್ ಪವರ್, ಅದನ್ನು ಕಳ್ಕೊತಾ ಇದ್ದೀವಿ ಅಂತ. ಸೊ ಈ ಪವರ್ನ ಮತ್ತೆ ನಾವು ಹೇಗೆ ಗಳಿಸ್ಬೋದು, ಹೇಗೆ ಪಡಿಬೋದು ಅಂತ ಈ ಸಂಚಿಕೆಯಲ್ಲಿ ಕಲಿಯೋಣ. ಸೊ ನಾವು ಹೋದ ಸಂಚಿಕೆಯಲ್ಲಿ ಏನು ಕಲ್ತ್ವಿ ಅಂದರೆ, ನಾವು ಯಾವಾಗ ಬ್ರಹ್ಮಾಂಡದ ನಿಯಮವನ್ನು ಮುರಿತೀವಿ, ನಮಗೆ ಅದರ ಕಾನ್ಸಿಕ್ವೆನ್ಸ್ ರೂಪದಲ್ಲಿ, ಪರಿಣಾಮ ರೂಪದಲ್ಲಿ ನೋವು, ದುಃಖ, ಹಿಂಸೆ ಬರುತ್ತೆ. ಅದೇನೇ ಪೇನ್ ಆ್ಯಂಡ್ ಟಾರ್ಚರ್. ಅದೇನೇ ಹೆಲ್ ಅಂದರೆ ನರಕ ಅಂದರೆ ನೋವು ಮತ್ತು ಹಿಂಸೆ, ದುಃಖ ಏನು ನಾವು ಅನುಭವಿಸ್ತೀವಿ ಅದೇನೇ ಹೆಲ್ ಅಥವಾ ನರಕ. ಸೊ ಇದು ಬರೀ ನಾವು ಬದುಕಿದ್ದಾಗ ಮಾತ್ರ ಅಲ್ಲ, ನಾವು ಸತ್ತ ಬಳಿಕನೂ ಅನುಭವಿಸ್ತೀವಿ. ಯಾಕಂದರೆ ನಾವು ಸತ್ತ ಬಳಿಕವೂ ಬದುಕೇ ಇರ್ತೀವಿ. ನಮ್ಮ ಅಸ್ತಿತ್ವ ಮುಗಿಯಲ್ಲ. ಯಾಕಂದರೆ ಈ ದೇಹದಿಂದ ನಾವು ಹೊರಗೆ ಬಂದಾಗ ನಾವು ಇನ್ನೂ ಈ ಬ್ರಹ್ಮಾಂಡದ ಒಳಗೆ ಇರ್ತೀವಿ. ಇದರ ನಿಯಮ ಇನ್ನೂ ನಮಗೆ ಅನ್ವಯಿಸ್ತಾನೆ ಇರುತ್ತೆ. ಸೊ ಈ ಬ್ರಹ್ಮಾಂಡದ ನಿಯಮ ನಮಗೆ ಸದಾ ಫಾರ್ ಇಟರ್ನಿಟಿ ನಮ್ಗೆ ಅನ್ವಯಿಸುತ್ತೆ. ಅದಕ್ಕೇ ಹೇಳ್ತಾರೆ, ಯಾವುದೇ ಆಟ ಆಡಬೇಕಾದ್ರೆ ಆ ಆಟದ ರೂಲ್ಸ್ ಫಸ್ಟು ತಿಳ್ಕೊಬೇಕಲ್ವಾ. ಹಾಗೆ ಆ ರೂಲ್ಸ್ ತಿಳ್ಕೊಂಡ್ರೇ ನಾವು ಆಟವನ್ನು ಆಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಆಟವನ್ನು ಆಡೋದು ಒಂದು ವ್ಯರ್ಥ. ಅದೇ ಥರ ನಾವು ಎಲ್ಲಿ ಇದ್ದೀವೋ ಈ ಜಾಗದ ಬಗ್ಗೆ ನಾವು ತಿಳ್ಕೊಳ್ಳೋದು ಅತ್ಯಗತ್ಯ. ಸೊ ನಮಗೆ ಬೇಕಾಗಿರೋದು ಸುಖ, ಸಂತೋಷ, ಆನಂದ. ಸೊ ಈ ಸುಖ, ಸಂತೋಷ, ಆನಂದ ಬರೋದು ಯಾವಾಗ ಸಾಧ್ಯ ಅಂದರೆ, ನಾನು ಈ ಬ್ರಹ್ಮಾಂಡದ ನಿಯಮ ಏನು ಅಂತ ತಿಳ್ಕೊಂಡು ಅದರ ಪಾಲನೆ ಮಾಡಿದಾಗ ಮಾತ್ರ. ಸೊ ಜನರು ಮಾಡ್ತಾ ಇರೋ ಈ ತಪ್ಪು ಕರ್ಮಗಳಲ್ಲಿ ಅದಕ್ಕೆ ಪರಿಣಾಮ ಕೂಡಲೇ ನಮಗೆ ಬರಲ್ಲ. ಸೊ ಅದಕ್ಕೆ ಪರಿಣಾಮ ನಮಗೆ ಸ್ವಲ್ಪ ಸಮಯದ ನಂತರ ಬರುತ್ತೆ, ಅಥವಾ ಮುಂದಿನ ಜನ್ಮದಲ್ಲಿ ಬರ್ಬೋದು, ಅಥವಾ ಈ ಜನ್ಮದಲ್ಲೇ ಸ್ವಲ್ಪ ಸಮಯದ ನಂತರ ಕಾಯಿಲೆಯ ರೂಪದಲ್ಲೋ ಬೇರೆ ಯಾವುದೋ ರೂಪದಲ್ಲಿ ಬರ್ಬೋದು. ನಮಗೆ ಇಮಿಡಿಯೇಟ್ ಆಗಿ ಅದ್ರದ್ದು ಎಫೆಕ್ಟ್ ಬರ್ತಾ ಇಲ್ಲ. ಹಾಗಾಗಿ ನಮಗನ್ಸುತ್ತೆ ಇದನ್ನು ನಾವು ಮಾಡಬಹುದು ಅಂತ ನಮಗನ್ನಿಸ್ತಾ ಇದೆ. ಯಾಕಂದರೆ ಮಾನವ ನಿರ್ಮಿತ ಕಾನೂನನ್ನು ನಾವು ಬ್ರೇಕ್ ಮಾಡಿದ್ರೆ ಕೂಡಲೇ ನಮಗೆ ಒಂದು ಎಫೆಕ್ಟ್ ಬರುತ್ತೆ. ಒಂದು ಫೈನ್ ಹಾಕ್ತಾರೆ, ಅಥವಾ ಜೈಲಿಗೆ ಕಳಿಸ್ತಾರೆ, ಒಂದು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಸೊ ಅದಕ್ಕೆ ನಾವು ಅದನ್ನು ಪಾಲನೆ ಮಾಡ್ತೀವಿ. ಅದಕ್ಕೆ ಹೆದರ್ಕೊಂಡು ನಾವು ಅದನ್ನು ರೂಲ್ಸ್ ಫಾಲೋ ಮಾಡ್ತೀವಿ. ಆದರೆ ಬ್ರಹ್ಮಾಂಡದ ನಿಯಮಕ್ಕೆ ಹಂಗಲ್ಲ. ಯಾಕಂದರೆ ಬ್ರಹ್ಮಾಂಡದ ನಿಯಮಕ್ಕೆ ನಾವೇನು ಕರ್ಮವನ್ನು ಮಾಡ್ತೀವಿ ಅದು ಬೀಜ ಬಿತ್ತಿದಂಗೆ. ಒಂದು ಬೀಜ ಬಿತ್ತಿದ್ರೆ ಅದಕ್ಕೆ ಫಲ ಬರೋದು ಸ್ವಲ್ಪ ಸಮಯದ ನಂತರವೇ, ಇಮಿಡಿಯೇಟಾಗಿ ಅದರ ಫಲ ಬರಲ್ಲ. ಸೊ ಅದಕ್ಕೆ ನಮಗೆ ಅನ್ನಿಸ್ತಾ ಇದೆ, ಸೊ ಇದನ್ನು ಮಾಡಿದ್ರೆ ನಮಗೆ ಪರವಾಗಿಲ್ಲ, ನಮಗೇನು ಬರಲ್ಲ, ಏನೂ ತೊಂದರೆ ಆಗಲ್ಲ ಅಂತ. ಆದರೆ ಹಾಗಲ್ಲ, ಅದು ಸ್ವಲ್ಪ ಸಮಯದ ನಂತರ ಅದರ ಎಫೆಕ್ಟ್ ನಮಗೆ ಗೊತ್ತಾಗತ್ತೆ. ಹೀಗೆ ನಾವು ಬರೀ ಸಮಾಜದ, ಸರ್ಕಾರದ ಕಾನೂನನ್ನು ಮಾತ್ರ ಪಾಲನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಬ್ರಹ್ಮಾಂಡದ ನಿಯಮ ಮುರಿತಾ ಇದ್ದೀವಿ ಅಂತಲೇ ಅರ್ಥ. ಯಾಕಂದರೆ ಆಗಲೇ ಹೋದ ಸಂಚಿಕೆಯಲ್ಲಿ ಹೇಳ್ದಂಗೆ, ಬೇಕು ಅಂತಲೇ ಮಾನವ ನಿರ್ಮಿತ ಕಾನೂನು, ಬ್ರಹ್ಮಾಂಡದ ನಿಯಮನೂ ಬೇರೆ ಬೇರೆ ಆಗಿದೆ, ಒಂದೇ ಆಗಿಲ್ಲ. ಬ್ರಹ್ಮಾಂಡದ ನಿಯಮನ ಆಧಾರಿತವಾಗಿ ಮಾನವ ನಿರ್ಮಿತ ಕಾನೂನನ್ನು ತಯಾರಿಸಿಲ್ಲ ಕಲಿಯುಗದಲ್ಲಿ ಬೇಕು ಅಂತ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಲ್ಲಿ ನಾವು ಯಾವ ಥರ ಬೇಕಾದರೂ ಮಾತಾಡ್ಬೋದು. ಒರಟಾಗಿ ಮಾತಾಡ್ಬೋದು, ರೂಡಾಗಿ ಮಾತಾಡ್ಬೋದು, ಅಬ್ಯೂಸಿವ್ ಆಗಿ ಮಾತಾಡ್ಬೋದು, ಹೆಂಗೆ ಬೇಕಾದರೂ ಮಾತಾಡ್ಬೋದು. ಇದು ನಾವು ಸುಮಾರು ಕಡೆ ನೋಡ್ತೀವಿ. ಸೋಷಿಯಲ್ ಮೀಡಿಯಾನಲ್ಲಿ ಜಗಳ ಆಡ್ತಾ ಇರ್ತಾರೆ, ಏನೇನೋ ಅಬ್ಯೂಸಿವ್, ಡೆರೋಗೇಟ್ರಿ ಲ್ಯಾಂಗ್ವೇಜ್, ಅಸಭ್ಯ ಭಾಷೆಯನ್ನು ಉಪಯೋಗಿಸಿ ಮಾತಾಡ್ತಾರೆ. ರೋಡಲ್ಲಿ ಏನೋ ಜಗಳ ಆದರೆ, ರೋಡ್ ರೇಜ್ ಜಗಳ ಆದರೆ ಆವಾಗ್ಲೂ ಅಷ್ಟೇ ಅಸಭ್ಯವಾಗಿ ಮಾತಾಡ್ತಾರೆ. ಇದು ಯಾರೂ ಅದಕ್ಕೆ ಜೈಲಿಗೆ ಹಾಕಲ್ಲ. ನಾವು ತಪ್ಪು ಮಾತಾಡ್ತಾ ಇದ್ದೀವಿ, ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ಅಂತ ಯಾರೂ ಅದಕ್ಕೆ ಜೈಲಿಗೆ ಹಾಕಲ್ಲ. ಸೊ ಮ್ಯಾನ್ ಮೇಡ್ ಲಾಸ್ ಪ್ರಕಾರ ಅದು ಓಕೆ, ಲೀಗಲ್. ಆದರೆ ಬ್ರಹ್ಮಾಂಡದ ಪ್ರಕಾರ ಅದು ತಪ್ಪು ಕರ್ಮಕ್ಕೆ ಅಕೌಂಟ್ ಆಗತ್ತೆ, ರಾಂಗ್ ಆ್ಯಕ್ಷನ್ಗೆ. ಅದೇ ಥರ ನಾವು ಯಾವ ಥರ ಬೇಕಾದರೂ ಬಿಹೇವ್ ಮಾಡ್ಬೋದು. ನಮ್ಮ ವರ್ತನೆ, ಈಗ ಕೆಲವೊಂದು ಡಾನ್ಸ್ ಪ್ರೋಗ್ರಾಮ್ಸ್, ರಿಯಾಲಿಟಿ ಶೋಸಲ್ಲೆಲ್ಲ, ಡಾನ್ಸ್ ಪ್ರೋಗ್ರಾಮ್ಸಲ್ಲೆಲ್ಲ ಈ ಹಿಪ್ ಹಾಪ್ ಎಲ್ಲ ಮಾಡ್ತಾರೆ. ಅವರು ಡಾನ್ಸ್ ಜೆಸ್ಚರ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ, ಅದನ್ನು ಋಷಿಗಳ ಮುಂದೆ ಮಾಡಿದ್ರೆ ಅವರು ಕೂಡಲೇ ಅಲ್ಲೇ ಶಾಪ ಕೊಟ್ಬಿಡ್ತಾರೆ. ಸೊ ಅದು ಬ್ರಹ್ಮಾಂಡದ ನಿಯಮದ ಪ್ರಕಾರ ಅದು ಸರಿಯಲ್ಲ, ಸಮ್ಮತ ಅಲ್ಲ. ಸೊ ಹೀಗೆ ಆಮೇಲೆ ನಾವು ವ್ಯರ್ಥ ಸಮಯವನ್ನು ಕಳಿತೀವಿ. ಅದಕ್ಕೆ ಯಾರೂ ಈ ಪ್ರಪಂಚದಲ್ಲಿ ನಮಗೆ ಜೈಲಿಗೆ ಹಾಕಲ್ಲ ಅಥವಾ ನಮಗೆ ಶಿಕ್ಷೆ ಕೊಡಲ್ಲ. ಆದರೆ ಬ್ರಹ್ಮಾಂಡದ ನಿಯಮದ ಪ್ರಕಾರ ಅದು ಅಪರಾಧ. ನಮ್ಮ ಸಮಯವನ್ನು, ನಮಗೆ ನೀಡಿರೋ ಸಮಯವನ್ನು ವ್ಯರ್ಥ ಮಾಡಿ ಕಳಿಯೋದು ಅದು ಒಪ್ಪಿಗೆ ಅಲ್ಲ ಬ್ರಹ್ಮಾಂಡಕ್ಕೆ. ಸೊ ಅದರ ಪ್ರಕಾರ ತಪ್ಪು. ಈ ಥರ ಜನರು ಪ್ರಾಣಿಗಳನ್ನು ಸಾಯಿಸ್ತಾರೆ, ಎಷ್ಟು ಬೇಕಾದರೂ ಆಲ್ಕೋಹಾಲ್ ಕುಡಿಬೋದು. ಅದಕ್ಕೆ ಯಾವ ಸರ್ಕಾರನೂ ಜೈಲಿಗೆ ಹಾಕಲ್ಲ ಆಲ್ಕೋಹಾಲ್ ಕುಡಿಯೋದಕ್ಕೆ. ಆದರೆ ಬ್ರಹ್ಮಾಂಡದ ಪ್ರಕಾರ ಅದು ತಪ್ಪು.
ಯಾಕಂದರೆ ಬ್ರಹ್ಮಾಂಡದ ನಿಯಮಗಳು ಆಬ್ಸಲ್ಯೂಟ್, ನಾನು ಆಗಲೇ ಹೇಳ್ದಂಗೆ ಅದು ಸಮಗ್ರವಾಗಿರುತ್ತೆ. ಅದು ಏನನ್ನ ಪರಿಗಣಿಸ್ತಾ ಇದೆ ಅಂದರೆ, ನಾನು ನನ್ನ ದೇಹಕ್ಕೆ ಹಾನಿ ಮಾಡ್ಕೋತಾ ಇದ್ದೀನ, ನನ್ನ ಮನಸ್ಸಿಗೆ ದುಷ್ಪರಿಣಾಮ ಬರುವ ಹಾಗೆ ನಾನು ಕರ್ಮವನ್ನು ಮಾಡ್ತಾ ಇದ್ದೀನ, ನನ್ನ ಆತ್ಮಕ್ಕೆ ಅದು ಕೆಟ್ಟದ್ದ, ನಾನು ಇನ್ನೊಬ್ಬರಿಗೆ ಬೇರೆ ಜೀವಿಗಳಿಗೆ ಹಾನಿ ಮಾಡ್ತಾ ಇದ್ದೀನ, ಪರಿಸರ ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ದೀನ, ಎಲ್ಲವನ್ನ ಸಮಗ್ರವಾಗಿ ನೋಡಿ ನಿಯಮವನ್ನು ತಯಾರಿಸಿರೋದು. ಸೊ ಹಾಗಾಗಿ ಈ ಬ್ರಹ್ಮಾಂಡದ ನಿಯಮವನ್ನು ತಿಳಿದು ಅದನ್ನು ಫಾಲೋ ಮಾಡೋದು ತುಂಬ ಮುಖ್ಯ. ಹಾಗೆ ಫಾಲೋ ಮಾಡದೇ ಇದ್ದರೆ ನಮ್ಮ ಪವರ್ ಅಥವಾ ನಮ್ಮ ಏನು ಶಕ್ತಿ ಇದೆ ಅದನ್ನು ಕಳ್ಕೊತೀವಿ. ಸೊ ಇದನ್ನು ವಾಪಸ್ ಗಳಿಸೋದು ಹೇಗೆ ಅಂದರೆ, ಇದಕ್ಕೆ ಒಂದೇ ಒಂದು ದಾರಿ ಇರೋದು, ಒಂದೇ ದಾರಿ. ಮತ್ತೆ ವಾಪಸ್ಸು ಈ ಬ್ರಹ್ಮಾಂಡದ ನಿಯಮ ಏನು ಅಂತ ತಿಳಿದು ಅದನ್ನು ಪಾಲನೆ ಮಾಡಿದಾಗ ಮಾತ್ರ ಮತ್ತೆ ನಮಗೆ ಆ ಶಕ್ತಿ ವಾಪಸ್ ಬರುತ್ತೆ. ಇದು ಬಿಟ್ಟು ಬೇರೆ ಯಾವ ದಾರಿಯೂ ಇಲ್ಲ. ಅದಕ್ಕಾಗಿಯೇ ನಾವು ಏನು ಹೇಳ್ತಾರೆ ಅಂದರೆ, ನಾವು ಈ ಕಲಿಯುಗದಲ್ಲಿ ನಾವೆಲ್ಲ ಶೀಪಲ್ ಆಗ್ತಾ ಇದ್ದೀವಿ. ಶೀಪಲ್ ಅಂದರೆ ಕುರಿಗಳಂತೆ. ಏನು ಇದು ಕುರಿಗಳು ಅಂದರೆ, ನೀವು ಕುರಿಗಳನ್ನು ನೋಡಿದರೆ, ಒಂದು ಗುಂಪಲ್ಲಿ ಕುರಿಗಳು ಹೋಗ್ತಾ ಇದ್ರೆ ಮುಂದಿನ ಕುರಿ ಏನು ಮಾಡುತ್ತೋ ಅದು ಹಿಂದಿನ ಕುರಿ ಫಾಲೋ ಮಾಡುತ್ತೆ. ಅದು ಏನು ತಲೆ ಜಾಸ್ತಿ ಉಪಯೋಗಿಸಲ್ಲ, ಅದ್ರ ಹಿಂದಿನ ಕುರಿ ಅದನ್ನೇ ಫಾಲೋ ಮಾಡುತ್ತೆ. ನಾವೆಲ್ಲರೂ ಮಾಡ್ತಾ ಇರೋದು ಅದೇನೆ. ನಾವು ಕಲಿಯುಗದಲ್ಲಿ ನಮಗಿಂತ ಮುಂದೆನವ್ರು ಏನು ಮಾಡ್ತಾ ಇದ್ದಾರೋ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೇ ಸ್ವಂತ ವಿವೇಚನೆಯಿಂದ ಇದನ್ನು ನೋಡ್ತಾ ಇಲ್ಲ, ಇದು ಸರಿನಾ ತಪ್ಪಾ ಅಂತ. ಸೊ ಆದರೆ ಕೊನೆಯಲ್ಲಿ ಏನಿದ್ರ ಪರಿಣಾಮ ಏನಾಗುತ್ತೆ ಅಂದರೆ, ಆ ಕುರಿನ ಕಸಾಯಿಖಾನೆಗೆ ತೊಗೊಂಡು ಹೋಗಲಾಗುತ್ತೆ. ಅದೇ ಥರ ನಾವು ಕೂಡ ನಮ್ಮ ವಿವೇಕವನ್ನು ಉಪಯೋಗಿಸ್ತಾ ಇದ್ದರೆ ಬಲಿಪಶುಗಳಾಗ್ತೀವಿ. ಸೊ ನಾವು ಕೂಡ ಮುಂದಿನವರು ಯಾವ ಗುಂಡಿಗೆ ಹೋಗಿ ಬೀಳ್ತಾರೋ ನಾವು ಅದೇ ಗುಂಡಿಗೆ ಹೋಗಿ ಬೀಳ್ತೀವಿ. ಸೊ ಅದೇ ಥರ ಆಗ್ತಾ ಇರೋದ್ರಿಂದ ನಮಗೆ ಈ ಬ್ರಹ್ಮಾಂಡದ ನಿಯಮದಲ್ಲಿ ಬೇಕು ಅಂತ ನಮ್ಮನ್ನು ಅಸಭ್ಯವಾಗಿರೋದಕ್ಕೆ ಅಲೌ ಮಾಡ್ತಾ ಇದೆ. ಯಾವುದೇ ಥರದ ಶಿಸ್ತಿಲ್ದೇ ಇರೋ ಹಾಗೆ ಇರ್ಬೋದು ಅಂತ ಅಲೌ ಮಾಡ್ತಾ ಇದೆ. ಆದರೆ ವೇದಿಕ್ ಕಾಲದಲ್ಲಿ ಹಂಗಿರಲಿಲ್ಲ. ಶಿಸ್ತು ಅನ್ನೋದು ತುಂಬ ಮುಖ್ಯ. ಆ ಶಿಸ್ತು ಇಲ್ಲದೇ ಇದ್ದಿದ್ರೆ ಅವ್ರನ್ನ ಸಮಾಜದಿಂದ ಹೊರಗೆ ಹಾಕ್ಬಿಡ್ತಾ ಇದ್ರು, ಅಷ್ಟು ಸ್ಟ್ರಿಕ್ಟ್ ಆಗಿದ್ರು. ಸೊ ಈ ಸಮಯದಲ್ಲಿ ಆ ಶಿಸ್ತು ಅನ್ನೋದು ಇಲ್ಲದೇ ಇರೋ ಕಾರಣಕ್ಕೆ ನಾವು ನಮ್ಮ ಪವರ್ನ ಕಳ್ಕೊಂಡು ಈ ಕುರಿಗಳಂತೆ ಆಗ್ತಾ ಇದ್ದೀವಿ. ಆವಾಗ ನಾವು ಯಾತಕ್ಕೆ ಹತ್ರ ಮಾಡ್ತಾ ಇದ್ದಾರೆ ಅಂದರೆ, ನಾವು ಮತ್ತೆ ಆ ಸಿಸ್ಟಮ್ಗೆ ವರ್ಕ್ ಮಾಡಬೇಕು. ಈ ಸಿಸ್ಟಮ್ಗೇನೆ ತಪ್ಪು, ಏನು ಈವಿಲ್ ಸಿಸ್ಟಮ್ ಇದೆ, ಈ ದುಷ್ಟ ವ್ಯವಸ್ಥೆ ಇದೆ, ಅದಕ್ಕೆ ನಾವು ಗುಲಾಮರಾಗಿ ಕೆಲಸ ಮಾಡಬೇಕು ಅಂತಾನೆ ಅವ್ರು ನಮ್ಮನ್ನು ವೀಕ್ ಮಾಡ್ತಾ ಇದ್ದಾರೆ. ಬೇಕು ಅಂತಾನೆ ಈ ಬ್ರಹ್ಮಾಂಡದ ನಿಯಮಗಳನ್ನು ಮುರಿದು ನಾವು ವೀಕ್ ಆದಾಗ ಮತ್ತೆ ನಾವು ಈ ಸಿಸ್ಟಮ್ಗೇನೆ ಗುಲಾಮರಾಗ್ತೀವಿ. ನಾವು ಸ್ವಂತ ಎದ್ದು ನಿಂತ್ಕೊಳ್ಳೋ ತಾಕತ್ತಿರಲ್ಲ. ಅದಕ್ಕಾಗಿಯೇ ಈ ಬ್ರಹ್ಮಾಂಡದ ನಿಯಮನ ಪಾಲನೆ ಮಾಡೋದು ಅತ್ಯಗತ್ಯ. ಅದನ್ನು ಏನು ಅಂತ ತಿಳ್ಕೊಳ್ಳೋದು ನಮ್ಮ ಮೊದಲನೆಯ ಜವಾಬ್ದಾರಿ. ಸೊ ಹಾಗಾದರೆ ತಿಳಿತಲ್ಲ, ನಮ್ಮ ಇಚ್ಛಾಶಕ್ತಿ ಹೇಗೆ ಮತ್ತೆ ನಾವು ಗಳಿಸ್ಬೋದು ಅಂದರೆ ಈ ಬ್ರಹ್ಮಾಂಡದ ನಿಯಮವನ್ನು ತಿಳಿದು ಪಾಲನೆ ಮಾಡಿದಾಗ ಮಾತ್ರ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ವೇದಿಕ್ ಜ್ಞಾನದ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.